ದೇವೇಂದ್ರ ಈ ವರ್ಷ ಕತ್ತಿ ಕೊಡ್ರಿ ಎಲ್ಲ ತಕ ತಿರುಗು ಸುರುಮಣ್ಣ ಅಂತದ ಎಂತ ದೇವಗುರು ಎಂದೆನಿಸಿಕೊಂಡಿರುವಂತ ಭಾಸ್ಕರಾಚಾರ್ಯರು. ಅರೆ ಭಾಸ್ಕರಾಚಾರ್ಯ ಅಲ್ಲ, ನಾರಾಯಣಾಚಾರ್ಯ ಅಲ್ಲ, ಭಾಸ್ಕರಾಚಾರ್ಯ ಹೋಗಿ 3 ತಿಂಗಳಾಯ್ತು. ಮತ್ತೆ ಇದ್ಯಾವ ಆಚಾರ್ಯ ಮಾರೆ? ದೇವಗುರು ಬೃಹಸ್ಪತಿ ಆಚಾರ್ಯರು ಬಂದದ್ದು ಮಗಧದಿಂದ. ಕಳುಹಿಸಿಕೊಟ್ಟವರು ನಮ್ಮ ಮಾವನ ಅಂತ ಉಗ್ರ ನರಸಿಂಹ. ಯಾರ? ಉಗ್ರ ನರಸಿಂಹ. ಉಗ್ರ ನರಸಿಂಹನೂ ಅಲ್ಲ, ಬೇದ್ರಾಡಿ ನರಸಿಂಹನೂ ಅಲ್ಲ, ಮಾವ ಉಗ್ರಸೇನ. ಇದು ಉಗ್ರ ನರಸಿಂಹ ಇರುವುದು ಎಲ್ಲಿ? ಅದೀಪ ಸಾಲಿಗ್ರಾಮದಾಗ. ಸಾಲಿಗ್ರಾಮದಾಗ ಗುರು ನರಸಿಂಹ ಮಾರೆ. ಹಾಲಡೆ ಮೊರಲ್ ಚಿಕ್ಕು. ಯಾರು ಹೇಳ್ದೆ? ಮೇಲ್ಬದೆ ಕಣ. ನಾ ಮೇಲ್ಬದಿ ಬಯಲೇ ಇಲ್ಲ ಮಾರ. ಈಗ ಮೇಲ್ಬದೆಗೆಲ್ಲ ತಿರುಗಬೇಡ, ನಾ ಕೆಳಬದಿಗೆ ತಿರ್ತೀನಿ. ಅಡಿಲ್ಲ ಇದ ಮಾವಿ ದುರ್ಮುಖ ದುರ್ಮತಿಯನ್ನುವಾಗಿ ಕೊಂಡಾಡ್ತಾ ಇದ್ದಾರೆ. ಸರಿಯಾದಂತ ಸಮಯಕ್ಕೆ ಸಭೆಯನ್ನು ಕೊಟ್ಟಿದ್ದೇವೆ. ಈ ರೀತಿ ಮೆರೆಯುವುದಕ್ಕೆ ಕಾರಣ ಪ್ರಸಿದ್ಧಿಯನ್ನ ಪಡೆದದ್ದು ಹೇಗೆ? ಈಗಾಗಲೇ ನಾವಾಗಿ ಬರೆಯುವುದಕ್ಕೆ ಕಾರಣ ನಮ್ಮ ಪರಾಕ್ರಮೇ ಹೌದು. ಹಿಂದೊಂದು ಸಂದರ್ಭ ಪರಾಕ್ರಮಕ್ಕೆ ಹೆಸರು ಪಡೆದ ಒಬ್ಬ ಇದ್ದಾನೆ, ಯಾರೋ ಭೀಮಸೇನ. ಇವತ್ತೆಲ್ಲಿಯಾದ್ರೂ ಅವ ನಮ್ಮೆದುರಾಗಿ ಬಂದ ಅಂತ ಆದ್ರೆ ಅವನು ಒಂದೇ ಪೆಟ್ಟಿಗೆ ಮಲಗಿಸುವುದಿಲ್ವಾ? ಖಂಡಿತವಾಗಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ರೂಪದ ಬಗೆಗಾಗಿ ಆಡಬೇಕು ಅಂತ ಆದ್ರೆ ರೂಪ ನಾನು ಮನ್ಮತ, ನೀನು ಹನುಮಂತ. ಕಡ್ದೇ ಹಾಕ್ತೆ ಈಗ. ಎಂತ ಹೇಳಿ ಸತ್ಯ? ಏನಾಯ್ತಾ? ನೀನ್ಯಾರು ಮನ್ಮತನ? ಹನುಮಂತ. ನಾನೇನು ಹನುಮಂತನ? ಹನುಮಂತ. ನಂದೆಂತ ಮಂಗನ ಮುಖವ? ಅದಕ್ಕೆ ಸಿಟ್ಟು ಬಂದದ್ದ ನಿನಗೆ? ನೀನು ಈಗಿನ ಹನುಮಂತ ಅಲ್ಲ, ಮೊದಲಿನ ಹನುಮಂತ. ಯಾಕೋ ಹಾಗೆ? ಮೊದಲು ಹನುಮಂತನ ಮುಖ ಮಂಗನ ಮುಖವಾಗಿರಲಿಲ್ಲ. ಇನ್ನೊಂದು ಸಂದರ್ಭ ದೇವೇಂದ್ರನಲ್ಲಿ ಹೊಡೆದಾಟ ಮಾಡುವಾಗ ಅವನು ಕತ್ತಿಯಿಂದ ಬಡಿದಾಗ ಅವನ ಮುಖ ಮಂಗನ ಮುಖ ಆದದ್ದು. ದೇವೇಂದ್ರ ಈ ವರ್ಷ ಕತ್ತಿ ಕೊಡ್ರಿ ಎಲ್ಲ ತಕ ತಿರುಗು ಸುರುಮಣ್ಣ ಅಂತದ ಎಂತದ್ದು? ದೇವೇಂದ್ರನ ಕೈಯಲ್ಲಿರುವುದು ವಜ್ರಾಯುಧ. ವಜ್ರಾಯುಧ ಕತ್ತಿ ಅಲ್ದ? ಆವತ್ತು ಮಂಗನ ಮುಖ ಆದದ್ದು. ನೀನು ಆಗಿನ ಹನುಮಂತ ಅಲ್ಲ, ಈಗಿನ ಹನುಮಂತ. ಅಲ್ಲ ಅಲ್ಲ, ಹೆಚ್ಚು ಕಡಿಮೆ ಮಾಡಿದೆ ನೀನು. ಈಗಿನ ಹನುಮಂತ ಅಲ್ಲ, ಆಗಿನ ಹನುಮಂತ. ಅಷ್ಟು ಸುಂದರ ಅಂತ ಆಯ್ತು. ಅವನಿಗೆ ಹೆಸರೇ ಸುಂದರ, ನೀನು ಅತಿ ಸುಂದರ. ಅಷ್ಟು ಮಾತ್ರ ಅಲ್ಲ, ಸಂಪತ್ತಿನ ಬಗೆಗಾಗಿ ಆಡಬೇಕು ಅಂತ ಆದ್ರೆ ಲೋಕಮುಖದಲ್ಲಿ ಸಂಪತ್ತಿಗೆ ಹೆಸರನ್ನ ಪಡೆದವ ಯಾರು? ಯಾರು? ಅವನೇ ಧನಾಧಿಪತಿ ಎಂದೆನಿಸಿಕೊಂಡಿರುವಂತ ಕಬೇರ. ಕಬೇರ್ನ? ಕಬೇರ ಯಾವ ಸತ್ತನ ಮರ? ಅವ ಕಬೇರ ಅಲ್ವಾ? ಕುಬೇರ. ಕುಬೇರ ಅವನಿಗೂ ಸಾಲ ಕೊಡೋಷ್ಟು ನಮ್ಮ ಹತ್ರ ಖಂಡಿತ ಉಂಟು. ಅಷ್ಟು ಮಾತ್ರ ಅಲ್ಲ, ವಿದ್ಯೆಯ ಬಗೆಗಾಗಿ ಆಡಬೇಕು ಅಂತ ಆದ್ರೆ ಲೋಕಮುಖದಲ್ಲಿ ಪ್ರಸಿದ್ಧಿಯನ್ನು ಪಡೆದವ ದೇವಗುರು ಎಂದೆನಿಸಿಕೊಂಡಿರುವಂತ ಭಾಸ್ಕರಾಚಾರ್ಯರು. ಅರೆ ಭಾಸ್ಕರಾಚಾರ್ಯ ಅಲ್ಲ, ನಾರಾಯಣಾಚಾರ್ಯ ಅಲ್ಲ, ಭಾಸ್ಕರಾಚಾರ್ಯ ಹೋಗಿ 3 ತಿಂಗಳಾಯ್ತು. ಮತ್ತೆ ಇದ್ಯಾವ ಆಚಾರ್ಯ ಮಾರೆ? ದೇವಗುರು ಬೃಹಸ್ಪತಿ ಆಚಾರ್ಯರು. ಬೃಹಸ್ಪತಿ ಆಚಾರ್ಯ ಅವರು ಬಂದು ಕೇಳಿದ್ರು ಸಹ ಅವರಿಗೆ ಉತ್ತರಿಸುವ ಯೋಗ್ಯತೆ ಉಂಟು. ಹೌದಪ್ಪ. ಈಗಾಗಲೇ ವಾಲ್ಗ ಕೊಟ್ಟಿದ್ದೇವೆ. ಇಲ್ಲ ಅಂತ ಮದಿ ಇತ್ತ? ಅಲ್ಲ, ವಾಲ್ಗ ಓಲಗ ವಿಶೇಷ ಇದ್ರೆ ಬಂದು ನೋಡಿದೇನು? ಈಗಾಗಲೇ ನಾವು ಶಬಿ ಕೊಟ್ಟಂತಹ ಸಂದರ್ಭ. ಶಬೆಗೆ ಅಂತ ಹುಂಡ್ಕೊಳ್ಳಿ ಕಾಡ್ಕೊಳ್ಳಿ ಬಿದ್ದಿ ತಗೊಂಡು ಅದಲ್ಲ ಮಾರ. ಶಬಿ ಅಲ್ಲ, ಅದು ಸಭೆ.
ಸಭೆ ಕೊಟ್ಟಂತಹ ಸಂದರ್ಭ ನಮ್ಮ ಸಭೆಗೆ ಒಬ್ಬನ ಆಗಮನ ಆಯ್ತು. ಅವನನ್ನು ಸರಿಯಾಗಿ ನೋಡು, ಒಳ್ಳೆ ಹೊಕ್ಕಿ ಹಿಡಿಯುವವನ ಕಾಣ್ತಾ ಇದ್ದಾನೆ. ಈ ಹೊಕ್ಕಿ ಹಿಡಿಯುವವರೆಲ್ಲ ಮಾತಾಡಿಸ್ಬೇಕು ಅಂತ ಆದ್ರೆ ಅದೇ ಜಾತಿಯವರಾಗ್ಬೇಕು. ಹೋಗಿ ಮಾತಾಡ್ಸು ತಮ್ಮ. ಇವನೆಲ್ಲ ಸರಿಯಾಗಿ ನೋಡುವಾಗ ಇವ ಒಬ್ಬ ಹುಚ್ಚ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಮತ್ತೂ ಅನುಕೂಲ ಆಯ್ತು, ಮಾತಾಡ್ಸು. ಹುಚ್ಚರನ್ನೆಲ್ಲ ಮಾತಾಡಿಸುದಿದ್ರೆ ನೀನೆ ಹೋಗಿ ಮಾತಾಡ್ಸು. ಇಬ್ರು ಒಟ್ಟಿ ವಾಪ ಮಾರ. ನಮಸ್ಕಾರ. ಯಾರ ನಿನ್ನ ಅಪ್ಪನಿಗ ನಮಸ್ಕಾರ ಕೊಡುವುದು? ದೊಡ್ಡವರಿಗೆ, ಹಿರಿಯವರಿಗೆ, ಗೌರವಾನ್ವಿತ ವ್ಯಕ್ತಿಗಳಿಗೆಲ್ಲ ನಮಸ್ಕಾರ ಕೊಡುವಾಗ ನಮಸ್ಕಾರ ಹೀಗಲ್ಲ, ಮತ್ತೆ ಶಿರಬಾಗಿ ಎದೆ ಮೇಲೆ ಕೈ ಇಟ್ಕೊಂಡು ನಮಸ್ಕಾರ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ? ಶಿರಬಾಗಿ ಎದೆ ಮೇಲೆ ಕೈ ಇಟ್ಟು ನಿನ್ ಕರ್ಮ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ಅಭಿನಯ ಆ ರೀತಿ ಇರಬೇಕು ಅಂತ ಹೇಳಿ. ನೀನು ನಮಸ್ಕಾರ ಇಲ್ಲಿ ಬಿಡು, ಬೇಕೆ ಬೇಯ್ತಾರೆ ನಿನ್ನ ನಮಸ್ಕಾರಕ್ಕೆ. ಸುಳ್ಳಲ್ಲ, ಎಂತಾಯ್ತು? ಹುಡುಕುದ? ಏನ್ ಹುಡುಕ್ತಾ ಇದ್ದ? ಕಾಳಿಂಗ. ಅಣ್ಣ ನೋಡಿದೇನು, ನಾನಿವ ಹೊಕ್ಕಿ ಹಿಡಿಯುವವ ಅಂತ ಭಾವಿಸಿದ್ದು. ಇವ ಹೊಕ್ಕಿ ಹಿಡಿಯುವವ ಅಲ್ಲ, ಇವ ಹಾವು ಹಿಡಿಯುವವ. ನಿನಗೆ ಕಾಳಿಂಗ, ಕುಂಟು ಕುದ್ರಾಳ ಎಲ್ಲ ತೋರಿಸ್ತಾವ. ನನಗೆ ಹೆದರಿಕೆ, ತಾವು ನೋಡಿದ್ರೆ ನೀನ್ ಅಂತ ಹಾವು ಹಿಡಿಯುವ ಪುಣ್ಯಾತ್ಮ. ಹಾವು ಹಿಡಿಯುವವ್ರಿಗೆ ಹಾವು ನೋಡಿದ್ರೆ ಹೆದರಿಕೆ ಆಗ್ತದ? ಹಾವಲ್ಲ, ಇದು ಊರು. ಅಣ್ಣ ಇವ ಊರ ವಿಚಾರ ಹೇಳ್ತಾ ಇರೋದು. ಹೌದೌದು, ಅದು ಕಾಳಿಂಗ ಅಲ್ಲ, ಕಳಿಂಗ. ಕಳಿಂಗ. ನೀನು ಬಂದು ನಿಂತದ್ದೇ ಕಳಿಂಗ. ಅಲ್ಲಿ ಇಬ್ಬರು ಇದ್ದಾರಂತಲ್ಲ? ಇಬ್ಬರಲ್ಲ, ಬಹಳಷ್ಟು ಮಂದಿ ಇದ್ದಾರೆ. ಹಾಗಲ್ಲದೆ ಮತ್ತೆ ಇತ್ತೀಚಿನ ದಿನದಲ್ಲಿ ಬಹಳ ಹೆಸರು ಮಾಡಿದವರು. ಹೆಸರು ಮಾಡಿದವರು ಯಾರ ಬಗ್ಗೆ ಕೇಳಿದ್ದೆ ನೀನು? ದೂರ ಮುಖ, ದೂರ ಮೂತಿ. ನೀನು ಮೂತಿ ಇಲ್ದಿದಾಗ ಆಗ್ತದೆ ಇವತ್ತು. ಹೀಗೆ ಮಾತಾಡಿದ್ರೆ ತಗಂತ ನೀನು. ಹಾಗಲ್ಲ, ದುರ್ಮುಖ ದುರ್ಮತಿ. ಬೇರೆ ಯಾರು ಅಲ್ಲ, ನಿನ್ನ ಎದುರಿನಲ್ಲಿ ನಿಂತಿರುವ ನಾವೇ ದುರ್ಮುಖ ದುರ್ಮತಿಯರು. ಯಾಕೆ ಸಾಯ್ಬೇಕಾ? ಹಾಗಲ್ಲ, ನಾನು ಇಷ್ಟು ದಿನ ಹುಡುಕ್ತಾ ಇದ್ದೆ. ನನ್ನ ಕಣ್ಣ ಮುಂಭಾಗ ನೀವಿಬ್ರು ನಿಂತ್ಕೊಂಡ ಮೇಲೆ ನನಗೆ ಗೊತ್ತಾಗದೆ ಹೋಯ್ತಲ್ಲ. ಬುದ್ಧಿಯ ಬಡತನಕ ಬೈದುಕೊಂಡದ್ದು. ಇರ್ಲೆ ನಾವೇ ಅಂತಾದ್ರೆ ಏನು? ನೀನ್ ಎಲ್ಲಿಂದ ಬಂದವ? ನಾನು ಮದಗದಿಂದ ಬಂದದ್ದು. ಮದಗದಿಂದ? ಮದಗದಲ್ಲಂತ ನೀರು ಹೋಗುದಿಲ್ವ? ಈಗ ಒಂದು ತೋಡ್ ಕಟ್ಕೊಡ್ಬೇಕಿತ್ತು. ಹಾಗಲ್ಲ, ಮಗದ. ಅಲ್ಲಿ ನಿಮ್ಮ ಮಾವ ಮಾವು ಕಳುಹಿಸಿಕೊಟ್ಟದ್ದ? ಹೌದೌದು. ಅಣ್ಣ ತಮ್ಮ, ಇವ ಬಂದದ್ದು ಮಗದದಿಂದ. ಕಳುಹಿಸಿಕೊಟ್ಟವರು ನಮ್ಮ ಮಾವನ ಅಂತ ಉಗ್ರ ನರಸಿಂಹ. ಯಾರ? ಉಗ್ರ ನರಸಿಂಹ. ಉಗ್ರ ನರಸಿಂಹನೂ ಅಲ್ಲ, ಬೇದ್ರಾಡಿ ನರಸಿಂಹನೂ ಅಲ್ಲ, ಮಾವ ಉಗ್ರಸೇನ. ಉಗ್ರಸೇನ? ಇದು ಉಗ್ರ ನರಸಿಂಹ ಇರುವುದು ಎಲ್ಲಿ? ಅದಿಪ್ಪ ಸಾಲಿಗ್ರಾಮದಾಗ. ಸಾಲಿಗ್ರಾಮದಾಗ ಗುರು ನರಸಿಂಹ ಮರೆ. ಹಾಲಡೆ ಮೊರಲ್ ಚಿಕ್ಕು. ಯಾರು ಹೇಳುತ್ತೆ? ಮೇಲ್ಬದೆ ಕಾಣ. ನಾ ಮೇಲ್ಬದಿ ಹೊಯ್ಲೇ ಇಲ್ಲ ಮರ. ಈಗ ಮೇಲ್ಬದೆಗೆಲ್ಲ ತಿರುಗಬೇಡ, ನಾ ಕೆಳಬದಿಗೆ ತಿರ್ತೀನಿ. ಇದ ಮಾವ ಯಾರ? ಮಾವ ಉಗ್ರಸೇನ. ಉಗ್ರಸೇನ. ಹೌದೌದು. ಯಾಕೆ ಕಳುಹಿಸಿಕೊಟ್ಟದ್ದು? ನನ್ನನ್ನು ಅಲ್ಲಿ ಕರೆದ್ರು. ನಾಡಿ ಕಳಿಂಗಕ್ಕೆ ನನ್ನ ಅಳಿಯಂದಿರಿ ಬರಿದ್ದಾರೆ, ಕೊಟ್ಟು ಬಾ ಅಂತ ಹೇಳಿದ್ರು. ನೀನು ನಿನ್ನ ಅಪ್ಪನಿಗೆ ಹುಟ್ಟದೌದಂತಾದ್ರೂ ಹೊಡೆಯವನಿ. ಏನು? ಅಮ್ಮನ ಹೊಟ್ಟೆ ಹುಟ್ಟದ ಹೌದೇ ಓದಿದ್ರೆ ಹೊಡೆ ತಮ್ಮನಿಗೆ. ಈಗ ಪೆಟ್ಟ, ಈಗ ಪೆಟ್ಟ ಅಲ್ಲ, ಈಗ ಪೆಟ್ಟಲ್ಲ ಕೂಡ ಅಲ್ಲ, ಓಡ್ತಾ ಇದ್ದಾನೆ. ಹಿಂದಿನ ಒಂದು ಹಾರಿ ಹೊಡೆಯೋದು ನಾವು. ಇಲ್ವಾ? ಓಡ್ಬೇಡ, ಇಲ್ವಾ? ಕೊಡ. ನಾನು ಪೆಟ್ಟಿಗೆ ಜನ ಅಲ್ಲ, ಕೊಡ್ಲಿಕ್ಕೆ ಬಂದದ್ದು. ಹೌದು. ಹೌದಾ? ಹೋಗ್ಲಿಕ್ಕೆ ಲೇಖನವಾ? ಹೌದೌದು. ಆಗಲಿ ಅಣ್ಣ, ಮಾವ ಲೇಖನವನ್ನ ಕಳುಹಿಸಿಕೊಟ್ಟಿದ್ದಾರೆ. ಇವತ್ತೊಂದು ಉಪಕಾರ ಮಾಡ್ಬೇಕು ನೀನು. ಎಂತದ? ಇವತ್ತಾದ್ರೂ ಒಂದು ಎಲ್ರಿಗೂ ಅರ್ಥ ಆಗುವುದು. ಅಡಿಲ್ಲ ಕೊಡು. ನಿಂಗೆ ಕೂಕಂ ಕೇಳಣ ಈಗ. ನಿಂಗೆ ಹೇಳೋರ್ ಕೇಂಬರ್ ಯಾರು ಇಲ್ಲ. ನೀವೊಂದು ಎಲ್ಲಿ ತಯಾರಾದ ಮರ? ಹೌದಾ? ಎಂತ ಬೆನ್ಕೋಲ್ ಮುರಿದೋಯ್ತಾ ನಿಂದ? ದೂರದಿಂದ ಬಂದದ್ದ. ಬೈಟೋ ಬೈಟೋ ಬೈಟೋ. ನೀನ ಕರ್ಮ ಎಂತದ್ದು ಹೇಳಿದ್ದು ನಾನು? ಬೈಟು ಅಂತ ಹೇಳಿದ್ದಲ್ಲ. ಹೋಯ್ ನೀನು ಅಪ್ಪನೇ ಬೈಟು ಉಳಿತುಕೊಳ್ಳು ಅಂತ ಹೇಳಿದ್ದು. ತಲೆ ಕೆಳಗಾಯ್ತಲ್ಲ. ತಲೆ ಕೆಳಗಾಯ್ತಾ? ಈಗ ಅಡ್ಡ ಆಯ್ತು, ಸರಿ ಆಗಿಲ್ಲ. ಈಗಲೂ ಸರಿ ಆಗ್ಲಿಲ್ಲ. ಇದೆಂತ ಮರ ತಲೆ ಹಿಡಿ ಮಾಡಿ ಹೋದಾಗ್ದಾಗಿತ್ತಲ್ಲ. ಈಗಲೂ ಸರಿ ಆಗ್ಲಿಲ್ಲ, ಹಿಡ್ಕೊಂಡಿದ್ದು ಸಮಯ ಇಲ್ಲ. ಈಗ ಸರಿ ಆಯ್ತು. ಓದಿ 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 ಓದಿ. ಕಿಚ್ಚಡ ಮರ ಸಣ್ಣ ಅಕ್ಷರದಾಗೆಲ್ಲ ಬರ್ತೀನಪ್ಪ. ತಮ್ಮ ಇಲ್ಲಿ ಬಾ. ಇಲ್ಲೇ ನಿನಗೆ ಶಾಣದ ಬೇರೆ ಎಲ್ಲದು ಎಷ್ಟು ದೂರ ಇದು ತೋರತ್ ಮರ. ಕಾಣಿದ್ರೆ ಎಂತ ಬರ್ತಿದೆ ಕಾಣ? ಎಂತ ಬರ್ತಿದೆ ಕಾಣಿದ್ರೆ? ಇದ್ರಾಗಲಿ ಐತಲ್ಲ ತಮ್ಮ. ಇಲ್ವಾ? ಇದ್ರಾಗ ಎಂತ ಬರ್ದಿದ್ದ ನೋಡ. ಯಾರು? ನೀನು
ಇದ್ರಾಗಿದ್ದದ್ ನಾನು ಓದುದಾರೆ ಇದನ್ನ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾ ಬರ್ಬೇಕಿತ್ತ. ಅಂದ್ರೆ ನಿನಗೂ ಸತ್ಯ ಹೇಳ ಓದ್ಲಿಕ್ಕೆ ಬರ್ತದ? ನಾನು ಬರೋದಿಲ್ಲ. 3 ಒಂದೇ ಆಯ್ತಲ್ಲ ಮಾರ. ಅಲ್ಲ ಅಲ್ಲ ವಿಷಯ ನಿಮ್ಮಿಬ್ಬರಿಗಿಂತ ನಾನು ಹೇಳಿಲ್ಲ. ಓದ್ತೆ ನೋಡ್ತಾ ಇರೋ. ಪ್ರೀತಿಯ ಸೋದರಳಿಯರಿಗೆ ನಿಮ್ಮಯ ಮಾತುಗಳನ್ನು ಕಸೆನೋ ಪ್ರೀತಿ ಪೂರ್ವಕ ಕೊಡುವ ಆಶೀರ್ವಾದವು ನಿಮ್ಮ ಕ್ಷೇಮವೆಂದು ಈಗ ಹಬ್ಬ ತಡ ಇತ್ತಲ್ಲ, ಯಾಕೆ ಗೇಂಡ ಸಾಯಿಗಳು ಈಗಲೇ ಕೊಂಡ್ಕತ್ ಬತ್ತಲ್ಲ ಎಂತ ಇದು? ಹಾಗಲ್ಲ ಅದು. ಲೇಖನ ಓದುವಾಗ ಹೀಗೆ ಕುಣಿಯುವುದಂತ ಉಂಟು. ಹೌದಾ? ನೀನ್ ಸೌಡ ಗೋಪಾಲ ಕುಣಿತ್ ಕಾಣ್ಲ್ಯಾ? ಅವ್ರು ಯಾವ ವ್ಯಾಸ ಮಾಡ್ರು ಹಾಗೆ ಕೊಣೋದು ಬಿಡ. ಎಲ್ಲದಕ್ಕೂ ಹಾಗೆ ಕೊಡೋದು. ಮೊದಲಾಗಿ ಅಸ್ಥಿ ಎನ್ನುವುದಾಗಿ ಬರೆದಿದ್ದಾರೆ. ಮಾವಂದೇನು ಮಾವಂದ ಅಸ್ತಿ ಆದ್ರೆ ಗೋಕರ್ಣ ತಗೊಂಡು ಹಾಕ್ ದೂರ ಹತ್ತಲ್ಲ, ದೂರ ಇಲ್ಲಿ ಜಂಬು ನದಿ ಹತ್ರ ಇತ್ತು. ಏನ ಕರ್ಮ ಅದೆಲ್ಲ ಸಮಾಚಾರ ತಪ್ಪಾಯ್ತು ಮಾರ. ಎಂತ ಇದು ಅಸ್ಥಿ ಅಲ್ದ, ಇದು ಸ್ವಸ್ತಿ ಎನ್ನುವುದಾಗಿ ಬರೆದಿದ್ದಾರೆ. ಸ್ವಸ್ತಿಯ ಅಣ್ಣ, ಈ ಸ್ವಸ್ತಿ ಅಂತ ಹೇಳಿದ್ರೆ ಎಂತದ್ದ? ಸ್ವಸ್ತಿ ಅಂತ ಹೇಳ್ರಿ ಅಂತ ಇಲ್ಲ. ಒಂದ್ ಸೇರಕ್ಕಿ ಒಂದು ಕಾಯಿ 25 ರೂಪಾಯಿ ಕಾಣಿಕೆ. ನಿನ್ನಂತ ಚಿಕ್ಕಮಾಳ ಇತ್ತಾ? ಚಿಕ್ಕಮಳ ನಂದಲ್ಲ, ನಿಂದ ನಾ ಬಾಪ. ಹಾಗಲ್ಲ, ಓದುವವರಿಗೆ ಶುಭದ ಸಾಂಕೇತ ಅಂತ. ಅಳಿಯಂದಿರಾಗಿರುವಂತಹ ದುರ್ಮುಖ ದುರ್ಮತಿಯರಲ್ಲಿ ಮಾಮನ ಅಂತ ಉಗ್ರಸೇನನ್ನು ಬೇಡುವ ಆಶೀರ್ವಾದಗಳು. ಅಯ್ಯೋ ಗ್ರಾಚಾರವೇ, ಏನ ನಮ್ಮೊಡೆಯನಿಗೆ ನಿಮ್ಮಿಂದ ಬೇಡುವ ಆಶೀರ್ವಾದ ಅಂತ ಬಂತಲ್ಲ. ಅಂದ್ರೆ ಅಲ್ಲ, ಆ ಪರಿಸ್ಥಿತಿಯವರು ಬಂದು ಮುಟ್ಟ ನಮ್ಮೊಡೆಯ ಅಂತ. ತಪ್ಪಾಯ್ತು. ಎಂತ ಕಾಣ? ಅಳಿಯಂದರಿಗೆ ಮಾಡುವ ಆಶೀರ್ವಾದಗಳು. ಹಾಗೆ ನೀವಲ್ಲಿ ಕ್ಷೇಮ ಎನ್ನುವುದಾಗಿ ಭಾವಿಸುತ್ತೇನೆ. ಲೇಖನವನ್ನ ಕಂಡಾಕ್ಷಣವೇ ಮುಂದಿನ ಲೇಖನ ಓದುದಂತ ನಾನು ಹಾಗೆ ಹೇಳ್ತೇನೆ. ಬಲುಪುಳ್ಳವರು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪ ಕಾಣಿ. ಪ್ರಸಂಗಕ್ಕೆ ಬದಲಾಯ್ತಲ್ಲ. ಹೌದು ಮಾರ, ಸಾಯಿಲೆ ಇವತ್ತು ಎಷ್ಟಾಯ್ತು? 25 ನೀನು ಮುಗುರೊಳಗೆ ಒಂದು 4-5 ಹೇಳ್ಕ. ಅಡ್ಡಿಲ್ಲ, ನಮ್ಮೊಟ್ಟಿಗೆ ಇದ್ದ ಇವ. ನಿನ್ನ ಬಾಜು ಆಯ್ತು ಅಲ್ಕಾಣ, ಎದುರು ಇಟ್ಟದ್ ಕಾಣ್ಲಿಕ್ಕಂತಲ್ಲ. ಅದ್ ನಾಳೆ ಕತ್ತರಿಸಿ ಎತ್ತಿದ್ದೀವಿ. ನೀನು ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದ ಆದಷ್ಟು ಬೇಗ ಬರಬೇಕು ಅಂತ ಬಂದಿದ್ದೆ. ಮನ್ನ ದಿನವೇ ಮಾವನ ನಾಡಿಗೆ ಹೋಗಿ ಬಂದವರು ನಾವು. ಮಾವ ಕ್ಷೇಮದಲ್ಲೇ ಇದ್ದವು. ಮತ್ತೆ ಈ ರೀತಿಯಾಗಿ ಲೇಖನವನ್ನು ಬರಿತಾನೆ ಅಂತಾದ್ರೆ ಮಾವನಿಗೆ ಯಾವುದೋ ಒಂದು ಅನಾಹುತ ಆಗಿರಬೇಕು. ತಡ ಮಾಡುವುದು ಸರಿಯೇನೋ? ಅಲ್ಲವೇ ಅಲ್ಲ, ನಾವಲ್ಲಿವರೆಗಾಗಿ ಹೋಗಬೇಕು. ಆದ್ರೆ ನಮ್ಮಲ್ಲಿವರೆಗಾಗಿ ಬಂದವ ಈ ದೂತ, ಅವ ಅತಿಥಿಯಾಗಿ ಬಂದವ, ಅವನ್ನ ಸತ್ಕರಿಸಬೇಕಾದ್ದು ನಮ್ಮ ಕರ್ತವ್ಯ. ಅಗತ್ಯ. ಉಪಚಾರ ಮಾಡುವ. ಏ ದೂತ, ಇಲ್ಲಿವಾ. ಈಗಾಗಲೇ ನಿನಗೆ ಬೇಕಾಗುವಂತ ಆತಿಥ್ಯಗಳೆಲ್ಲವೂ ಆ ಕಡೆ ಉಂಟು. ಆದ್ರೆ ಒಂದು ವಿಚಾರ, ನಾವೀಗ ನಮ್ಮ ಮಾವನ ಊರಿಗೆ ಹೊರಟಿದ್ದೇವೆ. ನೀನೇನ್ ಮಾಡ್ತೀಯ? ನಾನು ನಿಮ್ ಜೊತೆ ಬರ್ತೇನೆ. ನಮ್ಮ ಜೊತೆ ಅಲ್ಲ, ಹಾಗೆ ನಿಮ್ ಹಿಂದೆ ಕುಳಿತುಕೊತೆ. ನಮ್ಮ ಗಾಡಿ ಅಲ್ಲ. ಹೌದೌದು. ಇಲ್ಲ ಯಾವ ಕಾರಣಕ್ಕೂ ನಾವು 3 ಹಾಕುವುದಿಲ್ಲ. ಹೌದಾ? ನಮ್ದು ನಿಯಮ ಪಾಲನೆ ಅಂತ ಉಂಟು. ಹೌದಾ? ನಮ್ ಗಾಡಿಯಲ್ಲಿ ಇಬ್ರೆ ಎಳಿತಿಲ್ಲ ಅಂತಲ್ಲ, ನಾವು ಹಾಕುವುದಿಲ್ಲ. ಹೌದಾ? ಹೌದು. ನೀನ್ ಗಾಡಿ ತರ್ಲಿಲ್ವಾ? ನಾನೊಂದು ಟಿಟ್ಟಿರಿ ಹಿಡ್ಕೊಂಡು ಬಂದಿದೆ. ನಿನ್ನದು ಟಿಟ್ಟಿರಿ ಒಳ್ಳೇದುಂಟೇನೋ? ಅದು ಒಳ್ಳೆ ಉಂಟು. ಹೇಗ ಒಳ್ಳೆ ಓಡ್ತದ? ಒಳ್ಳೆ ಓಟ. ಎಲ್ಲ ಇಳಿಯಲ್ಲ, ಏರಲ್ಲ, ಇಳ್ಕೊಂಡು ದೂಡಕ್ಕಿಬ್ಬ. ಹಾಗಾದ್ರೆ ನಿನಗೀಗ ಭಾರಿ ಕಷ್ಟ ಇತ್ತಲ್ಲ ಮರ. ಜೊತೆಗೆ ಬರುವಾಗೆಲ್ಲ ಇಳಿಯೇ ಸಿಕ್ಕಿದ್ದು, ಕೋಪತಿಗೆಲ್ಲ ಏರೇ ಅಲ್ಲ. ದುಡ್ಕಂತ ಹೊತ್ತಿ ಒಂದ್ ಕೆಲಸ ಮಾಡ, ನೀವು ಒಳದಾರ ದುಡ್ಕವ, ನಾವು ರಾಜಮಾರ್ಗದಲ್ಲಿ ಹೋಗ್ತೀವಿ.